Welcome back to It's Venky's World. So welcome back to my ಚಾನಲ್. ಸೊ ಏನಪ್ಪ ತುಂಬ ದಿನ ಆಯ್ತಲ್ಲ ಬ್ಲಾಗು, ಥರ್ಡ್ ಬ್ಲಾಗ್ ಬಂದು ಲೇಟ್ ಆಯಿತು. ಎಸ್ ಸ್ವಲ್ಪ ಟೈಮ್ ಸಿಗ್ತಿರ್ಲಿಲ್ಲ ಮಾಡೋದಕ್ಕೆ. ಸೊ ಕನ್ಸಿಸ್ಟೆಂಟ್ ಆಗಿರ್ಬೇಕು ಗೊತ್ತು, ಬಟ್ ಆಗ್ತಿಲ್ಲ. ಮಾಡ್ತೀನಿ, ನಿಮ್ಮ ಸಪೋರ್ಟ್ ಇರಲಿ ಹಿಂಗೆ. ಸೊ ಏನಪ್ಪ ಇವತ್ತು ಬ್ಲಾಗ್ ಸ್ಟಾರ್ಟ್ ಕಾರಣ ಅಂದ್ರೆ ಟೈಮ್ ಬಂದು ಬೆಳಗ್ಗಿನ ಜಾವ 5:30, ಬೆಳಗ್ಗೆ 5 ಗಂಟೆ ಆಗೈತಿ. ಸೊ ತಮ್ಮನೆಲ್ಲ ನೋಡಿರ್ತೀರ ಏನು ಬ್ಲಾಗು ಅಂತ. ಎಸ್ ಗೈಸ್, ಐ ಆಮ್ ಗೋಯಿಂಗ್ ಟು ಬೈ ಮೈ ನ್ಯೂ ಬೈಕ್, ನ್ಯೂ ಜರ್ನಿ ಅಂತ ಅಂದ್ಕೊಳ್ಳಿ. ಸೊ ಯಾವ ಬೈಕ್ ತೊಗೋಬೇಕಂತ ನನಗೆ ಆಪ್ಷನ್ ಇದ್ದಿದ್ದು NS 200 ಇತ್ತು, ಮತ್ತು ಹಂಟರ್ 350 ಇತ್ತು. ಬಟ್ ಏನು ಮಾಡೋದು, ನಮ್ಮ ಮಮ್ಮಿಗೆ NS 200 ಇಷ್ಟ ಇಲ್ಲ. ಸೊ ಹಂಟರ್ಗೆ ತೊಗೋಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ ಏನೇನಾಗತ್ತೆ ಅಂತ. ಸೊ ಇವತ್ತು ಹೋಗ್ತಿರೋದು ಕೊಟೇಶನ್ ತೊಗೊಳೋದಕ್ಕೆ. ಸೊ ಶೋರೂಮ್ಗೆ ಹೋಗೋಣ. ಕೊಟೇಶನ್ ತೊಗೊಳೋದಕ್ಕೆ ಬೆಳಗಿನ ಜಾವ 5 ಗಂಟೆ ಏನು ಮಾಡ್ತಾವೆ ಅಂದ್ಕೊಂಡ್ರೆ ಎದ್ದು. ಎಸ್, ಏನಿಲ್ಲ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತ ಶಟಲ್ ಕಾಕ್ ಆಡೋಕೆ ಹೋಗ್ತಿದ್ದೀವಿ, ನಾನು ಮತ್ತು ಶ್ರೀಧರು ಮತ್ತು ಶ್ರೀಶೈಲು. ಸೊ ಅವ್ರಿಗೆ ವೇಟ್ ಮಾಡತ್ತೀನಿ, ಅವ್ರು ಬರಲಿ. ಬಂದಮೇಲೆ ನೋಡೋಣ, ಹೋಗಿ ಎಲ್ಲನ ಶಟಲ್ ಕಾಕ್ ಆಡ್ತೀವಿ. ಆಡಿ ಅಲ್ಲಿಂದ ಬಂದು ರೆಡಿಯಾಗಿ ಆಮೇಲೆ ಶೋರೂಮ್ಗೆ ಹೋಗ್ತೀವಿ. ಸೊ ತೋರಿಸ್ತೀನಿ ಏನೇನು ಮಾಡ್ತೀವಿ. ಅದು ಕೊಟೇಶನ್ ತೊಗೊಳೋದಕ್ಕೆ ಹೋಗ್ತೀವಿ, ನೋಡೋಣ. ಇನ್ಮೇಲಿಂದ ವ್ಲಾಗ್ಸ್ ಬರ್ತಿರುತ್ತೆ, ಆದಷ್ಟು ಟ್ರೈ ಮಾಡ್ತೀನಿ. ಕೆಲಸದ ಒತ್ತಡ, ಕೆಲಸ ಇರುತ್ತೆ, ಕೆಲಸಕ್ಕೆ ಹೋಗೋದು ಬರೋದು. ಸೊ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ಮೇಲೆ ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ, ಎವ್ರಿ ಸ್ಯಾಟರ್ಡೆ ಸಂಡೇ. ಸೊ ಟ್ರಾವೆಲ್ ಬ್ಲಾಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಟೋ ವ್ಲಾಗ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಟ್ರಾವೆಲ್ ಬ್ಲಾಗ್ಸ್ ಮಾಡ್ತೀನಿ. ವಿತ್ ಮೋಟೋ ವ್ಲಾಗಿಂಗ್ನೂ ಇರುತ್ತೆ, ಸ್ವಲ್ಪ ಫನ್ನಾಗಿರುತ್ತೆ. ಸೊ ಇನ್ಮೇಲೆ ಅಡ್ವೆಂಚರಸ್ ಆಗಿರುತ್ತೆ. ಸೊ ಸ್ಟೇ ಟ್ಯೂನ್ ಗೈಸ್. 5 ಗಂಟೆಗೆ ಫೋನ್ ಹಚ್ಚಿದ್ದು, ಈಗ ಬಂದಾನ. ಕಾಲ್ ಮಾಡ್ದೆ, ಕೆಳಗದ ಅಂತ ಹೋಗೋಣ. ಯವ್ವ, ಏನು ಸಾಂಗ್ ಹಾಕೊಂಡಿಲ್ಲ? ಒಳ್ಳೆ ಸಾಂಗ್ ಇರುತ್ತೆ. ಎದ್ರಾಗ ಹಚ್ಚಿ ಟೇಪ್ ಹಾಕ್ಸಿದ್ ಗಾಡಿಯಾಗ. ಹೆಂಗ ಏನು ರೆಡಿ ಆಗ್ಬಿಟ್ಟಿಲ್ಲ? ಯವ್ವ ಚಳಿ ಹೆಂಗೈತೆ ಹೊಡಿತಿ. ನನ್ನ ಜಾಕೆಟ್ ಎತ್ಕೊಂಡು ಹೋಗಿ ರಾತ್ರಿ ಬಂದು ಮಕ್ಕಳು. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಅದು ಒಂದ್ಸಲ ರೂಢಿ ಆಗ್ಬಿಟ್ರೆ ಹೇಳಕ್ಕೆ ರೂಢಿನ ಆಗ್ಬಿಡುತ್ತಲ್ಲ. ಯಾವಾಗೂ ಹೇಳೋದಿಲ್ಲ, ಯಾವಾಗಾರ ಒಂದ್ಸಲ ಇಂಥದ್ದಿದ್ದಾಗ ಅಷ್ಟೇ ಹೇಳೋದು, ಎಲ್ಲರೂ ಹೋಗೋದಿದ್ದಂದ್ರೆ ಅಷ್ಟೇ ಹೇಳೋದು, ಬರೋದು. ಅವತ್ತು ದಿನ ಎದ್ದು ವಾಕಿಂಗ್ ಮಾಡ್ತಾರ. ದರ್ಶನ್ ಹೋಗುದು ಈಗ ಶ್ರೀನಿವಾಸ ಅವರ ಮಗನ ಜೊತೆ ವಾಕಿಂಗ್ ಮಾಡ್ತಾರ. ಅವ್ರ ಮಗನ ಜೊತೆ ವಾಕಿಂಗ್ ಮಾಡ್ತಾನಲ್ಲ, ಏನು ಫೋನ್ ಮಾಡ್ತಾನೆ ನಮಗೆ. ಅನ್ಸುತ್ತಾ? ಇಲ್ಲೇ ಹೋಗೋದು. ಎಲ್ಲದ ನಾವು ಇನ್ನು ಬಂದೇ ಇಲ್ಲ. ನೋಡೋಣ ಆಡೋಣಂತ. ನೋಡಿಲ್ಲಿ ಮಗ ಬಂದು ಶಟಕ ಕಾಡ್ತಾನಂತ. ಆರಾಮ್ಸೆ ಮಕ್ಕೊಂಡವ್ರನ್ನ ಶಟ್ಲ್ಕಾಕ್ ಆಡೋದಂತೇಳಿ ಈ ಪಾಟಿಗೆ ಕತ್ತಲ್ದಾಗ ಹೇಳ್ಕೊಂಬಂದಾನ. ಅವನ ಬಂದಿಲ್ಲ ಇನ್ನು. 5 ಗಂಟೆಗೆ ಫೋನ್ ಹಚ್ಚಿ ಕ್ವಾಟ್ಲೆ ಕೊಟ್ಟು ಎಬ್ಬಿಸಿ ಅವನು ನೋಡಿಲ್ಲಿ. ಯಾವ ರೇಂಜಿಗೆ ಚಳಿ ಐತಂದ್ರೆ ಬೆಂಗಳೂರೊಳಗೆ ನೆಕ್ಸ್ಟ್ ಲೆವೆಲ್ ಚಳಿ ಐತಿ. 2-3 ದಿನಲಿಂತ್ರ ಗದ ನಡ್ಗಂಗೆ ಆಗ್ಬಿಟ್ಟೈತಿ. ಇಂಥ ಚಳಿ ಒಳಗೆ 5 ಗಂಟೆಗೆ ಎಬ್ಬಿಸಿ ಇನ್ನೂ ಆದರೂ ಬಂದಿಲ್ಲ. ಅವ ಬರಲ್ಲ ಅಂದ್ರೆ ಕೇಳಲ್ಲ, ಕರಿಸಿ ಬರಲ್ಲ. ಎಲ್ಲದನ ಏನು ಆಲ್ರೆಡಿ ನಾವು ಒಂದು ರೌಂಡ್ ವಾಕ್ ಮಾಡಿದೀವಿ. ನೀನೇ ಇಲ್ಲಿದೆ. ಎಂತ ಸೋಮ ಮಗ ಇರ್ಬೇಕಪ್ಪ. ಎಲ್ಲದನಂತ ಮಂಗ್ಯ ಸೋಳ ಮಗನ ಇಲ್ಲಿ ನೋಡು ಗಾಡಿ ಎಲ್ಲದಿ ಇದು ನೀನ ಏನಿದು? ಯಪ್ಪ ಮೆಟ್ಟಿಗಿಟ್ಟು ತೊಗೊಂಡು ಹೊಡೆದಾರ. ನೀನ ಯವ್ವ ಸ್ಕೂಟಿ ಇಲ್ಲೇ ಐತಲ್ಲ ಆಫೀಸ್ ಒಳಗೆ. ನೋಡ್ಲಿ ಅಲ್ಲಿ ಹೆಂಗ ಮಗ ಏನ ಮೊಲ ಬ್ಯಾಟಿ ಆಡವ. ಹಂದಿ ಬ್ಯಾಟಿ ಆಡೋದಿದ್ದಾಗ ಮೊಲ ಬ್ಯಾಟಿ ಆಡ್ತಲ್ಲಿ. ಇದು ತೆಗಿ, ಏನದು ಏನ್ಲೇ ಅದು ಶ್ರೌಡ್ ಏನಂತಾರ, ಬಾಣ ಅಂತ ಹಿಂಗ ತೆಗೆದು ಬಿಡು. ಯವ್ವ ನೋಡ್ರಿ ಏನಾಗೈತೆ ಪ್ಯಾಂಟಿಗೆ.
ಪ್ಯಾಂಟ್ ಉಲ್ಟಾ ಶೂ ಇಬ್ರು ಶೂ ಹಾಕೊಂಡ್ರ ಮಿಂಚಿಂಗ್ ನಾ ನೋಡಿಲ್ ಚಪ್ಪಲ್ ಹಾಕೊಂಡ್ ಬಂದೀನಿ ಆಟ ಆಡಕ್ಕ. ಓ ಎಲ್ಲಿ ಕರ್ಕೊಂಬಂದ ನೋ ಮಾರ ಏನ್ರ ಪ್ಲಾನ್ ಗೀನ್ ಇಟ್ಕೊಂಡ್ ಕರ್ಕೊಂಬಂದಾನೆ ನೋಡ್ಲಿ ಇವ. ಹೆಂಗೈತಿ ಪ್ಲೇಸ್ ಈಗ. ಓ ಈ ಕತ್ಲೈತಿ ಹಿಂಗ್ ಕಾಣತೈತೆ ಅನ್ಸುತ್ತೆ. ಸ್ವಲ್ಪ ಹೊತ್ತು ಮಳೆ ಬಂದಿತ್ತು, ಈಗ ನಿಂತೈತಿ. ಜಾಸ್ತಿ ಜನ ಇಲ್ಲ, ತುಂಬ ಜನ ಬರ್ತಾರಂತ ಹೇಳತ್ತಾನ. ಜಾಸ್ತಿ ಜನ ಬರಲಿ, ಯಾಕೆ ಭಯ ಆಗತ್ತೈತಿ ಒಂದು ಜೊತೆ ಈ ಕಡೆ ಇಂಥ ಜಾಗದಾಗ ಅಡ್ಡಾಡಕ್ಕೆ. ಕಾಣವಲ್ಲ ಅನ್ಸತ್ತೆ ಇವು ನೋಡ್ಲಿ, ಎಂಥ ಬೆಳಕಿಟ್ರು ಕಾಣವಲ್ಲ. ಇಲ್ಲಿ ಕಾಣವಲ್ಲಪ್ಪ ಒಟ್ಟೆ. ಈ ಕಣ್ಣು ನೋಡಪ್ಪ. ಹಾಂ, ಇಷ್ಟು ಕತ್ತಲ್ದಾಗ ಕರ್ಕೊಂಬಂದಾರೆ. ಫಸ್ಟು ಏನು ಮಾಡ್ಬೇಕು? ವಾಕ್ ಮಾಡ್ಬೇಕು. ನೀ ಟಾರ್ಚ್ ಆಫ್ ಮಾಡು ಫಸ್ಟ್. ಕತ್ಲು ಕಾಣ್ಬೇಕಂದ್ರೆ ಟಾರ್ಚ್ ಆಫ್ ಮಾಡ್ಬೇಕು. ಈ ಕತ್ಲು ಇಲ್ಲೋ ಟಾರ್ಚ್ ಆನ್ ಇದ್ರು ಫುಲ್ ಕತ್ಲನ ಐತದು. ಇನ್ನು ಆ ಟಾರ್ಚ್ ಆನ್ ಆಫ್ ಮಾಡಿಬಿಟ್ರೆ ನಾನು ನೀನು ಕಾಣ್ತೀವಿ. ಇವಾಗ ಕಾಣೋದೇ ಇಲ್ಲ. ಒಂದು 2 ರೌಂಡ್ ಅಡ್ಡಾಡೋಣ. ಆಲ್ರೆಡಿ ದಮ್ ಹತ್ಲಿ ಅಪ್ಪ. ಒಂದು 2 ರೌಂಡ್ ವಾಕ್ ಮಾಡೋಣ. ಸ್ವಲ್ಪ ಬೆಳಕಾಗಲಿ, ಬೆಳಕಾದ್ಮೇಲೆ ಆಟ ಆಡೋಣ. ನೋಡಿ ಮುತ್ತೆ ಅಂಕಲು ಅಲ್ಲಿ ಹುಲಿಗಳು ಮಲ್ಕೊಂಡಿರ್ತಾವೆ. ಸ್ವಲ್ಪ ಹುಷಾರಾಗಿರ್ರಿ. ನೋಡಲ್ಲಿ ಕಣ್ಣು ಕಾಣ್ತಾವೆ ನೋಡಿ. ಹೆಲೋ ಗೈಸ್, ಇನ್ನು ಈಗ ಒಂದು ನಡ್ಕೊಂಡು ಹೋಗ್ಬೇಕಾದ್ರೆ, ವಾಕ್ ಮಾಡಬೇಕಾದ್ರೆ ಒಬ್ರು ಅಂಕಲ್ ಗ್ರೂಪ್ ಸಿಕ್ತಿಲ್ಲಿ. ಅವರು ನಮ್ಮ ಅಪೋಸಿಟ್ ಬಂದರು. ನನಗೂ ನಮಸ್ಕಾರ ಹೇಳಲಿಲ್ಲ, ಶ್ರೀಧರ್ಗೂ ನಮಸ್ಕಾರ ಹೇಳಲಿಲ್ಲ. ನಮಸ್ಕಾರ ರೀ ಅಂದರು. ಯಾಕಂತ ಯೋಚನೆ ಮಾಡಿದೆ. ಆಮೇಲೆ ಶ್ರೀಧರ್ ಹೇಳ್ದ, ಇಲ್ಲೊಬ್ಬ ಸೀನಿಯರ್ ಸಿಟಿಸನ್ ಅದನಂತೆ. ಟ್ರೇಡ್ ಮಾರ್ಕ್ ಇದು ಸೀನಿಯರ್ ಸಿಟಿಸನ್ಸ್ ಕ್ಯಾಪು ಟ್ರೇಡ್ ಮಾರ್ಕ್ ಇದು. ತೆಗೆದು ನೋಡ್ರಿ. ಅವ್ರ ಅಂಕಲ್ ನನಗೆ ಹೇಳಲಿಲ್ಲ, ಇವನಿಗೆ ಹೇಳಲಿಲ್ಲ. ಕ್ಯಾಪ್ ನೋಡಿ ನಮಸ್ಕಾರ ನಮಸ್ಕಾರ ಅಣ್ಣ ಅಂದ. ಅದೇ ಸೀನಿಯರ್ ಸಿಟಿಸನ್ಸ್ ಒಬ್ರನ್ನೊಬ್ರು ಬಿಟ್ಟು ಕೊಡೋದಿಲ್ಲ ಅವರು. 3 ಜನರು ಹುಳ ಸಾಕಾಗಲ್ಲ ಅಂತೇಳಿ ಈಗ ಇನ್ನೊಬ್ಬವನ್ ಕರ್ಸಾತ್ತಾನ. ಅಂಕಲ್ನ ಕರ್ಸಾತ್ತಾನ. ಇಲ್ಲಿ ಶ್ರೀಧರ್ ಲೊಕೇಶನ್ ಎಲ್ಲಿ ಅದು? ಈಗ ಕಳಿಸ್ಲೇ ನೀನು ಲೊಕೇಶನ್. ಏನು ಇದು ಜಲಮಂಡಲಿ, ಜಗಮಂಡಲ. ಪಾಪ ನೆಮ್ಮದಿಯಿಂದ ಮಲ್ಕೊಂಡ್ರವ್ರನ್ನ ಕರ್ಸಿ. ಆರೋಗ್ಯವೇ ಭಾಗ್ಯ. ಎದ್ದು ಬರ್ಬೇಕು, ಎಲ್ಲರೂ ಹೆಲ್ತಿ ಆಗಿರ್ತಾರ. ಮತ್ತೆ ಫ್ರೆಂಡ್ಸ್ ಬರ್ಬೇಕು. ಅಲ್ಲಿಂದ ಇಷ್ಟು ದೂರ ನಡ್ಕೊಂಬರಕ್ ತೇಕಾತಿದಿ. ಹಾ ಅಂತೇಳಿ ನಾಲಿಗೆ ಹೊರಗೆ ತ್ಯಾಚ ನೋಡ. ಏನು ಸಖತ್ತಾಗಿದೆ ಪ್ಲೇಸು. ಸಖತ್ತಾಗಿದೆ ಅಂದ್ರೆ ನಮ್ಮ ತಮ್ಮರು ಇದು ಮಾಡ್ತಾರಲ್ಲ, ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲೊಂದು ವಾಚ್ ಟವರ್ ಇದೆ. ಈ ಪಾಟಿ ಹೈಟಿಗೆ ಬಂದು ಗೊತ್ತಾಗಿಲ್ಲ ನೋಡಿ ಎಷ್ಟು ಹೈಟಿಗೆ ಬಂದಿದ್ದೀವಿ. ನಮ್ಮ ಹುಲಿಗಳಲ್ಲೋ ಕುಂತಾವು ಈ ಥರ ಎಲ್ಲ. ಇಲ್ಲೇನು ಚಲೋ ಐತಲ್ಲೇ. ಸಿಂಹದ ಬಂಡೆ ಮೇಲೆ ಕುಂತಿ ಸಿಂಹ ಕುಂತಂಗ. ಈ ಮಗ ಇಲ್ಲೇ ಕುಂದಿರ್ತಾನ ಮರಿ ಕುಂತ್ಕೊಂಡು. ಅದು ನಮಗೆ ಕಾಣ್ಲಾರ್ದಂಗೆ ಹೋಗಿ ಎಲ್ಲರ ಕುಂದಿರ್ತಾನ, ವಾಕಿಂಗ್ ಮಾಡಿನ ಅಂತ ಹೇಳ್ತಾನವ. ಹೇಳ್ತಾನೆ ಈ ಕಲ್ಲಿನಿಂದ ಕುಂತ್ಕೊಂತಾನ. 1-2 ಸ್ನ್ಯಾಪ್ ಹಾಕಿ 2 ಕಿಲೋಮೀಟರ್ ವಾಕ್ ಮಾಡಿನ ಅಂತ ಹೇಳಿ ಮತ್ತೆ ಸುಸ್ತಾದ್ರೆ ಉಫ್ ಮಾಡ್ಕೊಂತ ಬಂದು ಇಲ್ಲಿ ಕುಂದಿರ್ತಾನ. ಅಷ್ಟ ಮಾಡೋದು. ಅವನ ಬಗ್ಗೆ ಭಾಳ ತಿಳ್ಕೊಂಡ್ಬಿಟ್ಟಿವಿ ನಾವು. ಸೊ ವಾಟ್ ಹಿಂಗೆ ಆಡ್ಕೊಂಡು ಅಲ್ಲೇ ಮುಂದೆ ಇಲ್ಲ ಇಷ್ಟ ಆಗುತ್ತೆ. ಎಲ್ಲಿ ಹೊಡಿತಿಲಿ? 2 ರೌಂಡ್ ಆಡಿ ಆಲ್ರೆಡಿ ಸುಸ್ತಾಗೈತೆ ಅಣ್ಣಗೆ. ನಾವು ನೋಡ್ರಿ ಅನ್ಪ್ರೊಫೆಷ್ನಲ್ಸ್ ಹೆಂಗಂದ್ರಂಗೆ ಸುಮ್ಮ ಮಾಡಿದ್ವಿ. ಬಂದ ಕೂಡಲೇ ಯಾ ಎಕ್ಸಸೈಸ್ ಇಲ್ಲ, ವಾರ್ಮಪ್ ಇಲ್ಲ, ಏನಿಲ್ಲ. ಸುಮ್ಮ ಹೆಂಗಂದ್ರಂಗೆ ಆಡಿದ್ವಿ. ಅಲ್ಲಿ ಬಾಸ್ ನೋಡ್ರಿ ಅಲ್ಲಿ ಹೆಂಗೆ ಎಕ್ಸಸೈಸ್ ಮಾಡತ್ತಾರೆ. ಫುಲ್ ಎಕ್ಸಸೈಸ್ ಮಾಡೇ ಆಡ್ಬೇಕಂತ, ಹಂಗೆ ಆಡಂಗಿಲ್ಲಂತ. ನಾವು ಸುಮ್ಮನೆ ಎಗರ್ ಹೊಡೆದು ನಾಲ್ಗೆ ಚಾಚ್ಕೊಂಡು ಕುಂತೀವಿ. ಅಲ್ಲೆಲ್ಲ ಮಸ್ತ್ ಆಡತ್ತಾರೆ. ಬೆಸ್ಟ್ ಪ್ಲೇಸ್ ಇದೆ ಗೈಸ್ ಇದು. ಸಖತ್ತಾಗೈತಿ ಪ್ಲೇಸ್ ಮಾತ್ರ ಮಸ್ತ್ ಐತಿ. ಸೊಂಟನೂ ಐತಂತ, ಅದ್ರ ಸಂಬಂಧ
ಎಕ್ಸಸೈಸ್ ಹೇಳ್ಕೊಟ್ರಂತ ಎಕ್ಸಸೈಸ್ ಮಾಡತ್ತಾನ. ಇವಾಗ ಪಿ ಟಿ ಮಾಸ್ಟರ್ ನೋಡ್ಕೊಂಡು ನಿಂತಾನೆ, ಕರೆಕ್ಟ್ ಮಾಡ್ತಾನಿಲ್ಲ ಅಂತೇಳಿ. ಏನ್ರಿ ಕಿದ್ವಿ ಮಾಡ್ತಾನೆ ನೋಡ್ರಿ. ಕಾಲ್ ಮೇಲೆ ನಿನ್ನ ಪಾಡಿಗೆ ನಿಮ್ಮ ಹಾಡು ಅವು ತಿಮಿಗಳು ನೀರ್ಲಿಂತ್ರ ಮೇಲೆ ಎದ್ದೇಳ್ತಾವಲ್ಲ, ಹಂಗೆ ಎದ್ದೇಳ್ತಾವ ನೋಡಿ. ಇದ್ದೇಳ ಮೇಲೆ ನೋಡಲಿ ತಿಮಿಂಗ್ಲ. ಇದು ಯಾ ಸೀಮೆ ತಿಮಿಂಗ್ಲ ಗುರು ಇದು? ಐ ಆ ಅಂಕಲ್ ಮಾಡತ್ತಿದ್ರಲ್ಲ ಹುಸ್ ಹುಸ್ ಅಂತ, ಹಂಗೆ ಮಾಡಲಿ. ಆಕ್ಚುಲಿ ಇವತ್ತ ಅಷ್ಟು ಮಾಡಕತ್ತಿದ್ದ ನಾವು ಬಂದ್ವಿ ಅಂತೇಳಿ ಅಲ್ಲಿ ಮುಂದೆ ಗೇಟೆ ಮುಂದೆ ನಡ್ಕೊಂಡು ಓಕೆನಾ. ಇವತ್ತು ನಾವು ಬಂದಿವಲ್ಲ ತೋರ್ಸೋಕೆ ಸ್ವಲ್ಪ ಮಾಡ್ತೀನಿ. ನಾವು ಬಂದೀವಿ ಅಂತೇಳಿ ಇಷ್ಟಕ್ಕೊಂದು ಎಕ್ಸಸೈಸ್ ಮಾಡತ್ತಾನೋ. ಇಲ್ಲ ಅಂದ್ರೆ ಬಂದು ಒಂದು ರೌಂಡ್ ಹಿಂಗೆ ಅಡ್ಡಾಡಿ ಹೋಗ್ಬಿಡ್ತಾನೆ ಸ್ನ್ಯಾಪ್ ಹಾಕಿ. ಬರೀ ಸ್ನ್ಯಾಪ್ ಹಾಕಕ್ಕೆ ಗೈಸ್ ನೋಡ್ರಿ, ಬರೀ ಸ್ನ್ಯಾಪ್ ಹಾಕೋ ಸಂಬಂಧ ಇಷ್ಟು ದೂರ ನಡ್ಕೊಂಬರ್ತಾನಂದ್ರೆ ಯೋಚನೆ ಮಾಡ್ರಿ ನೀವು. ಒಬ್ಬನ ಸ್ಕೂಟಿ ತಮ್ಮಂದ ಒಳಗ ನಾಯಿ ನಡ್ದಂಗೆ ನಡ್ಕೊಂಬಂದ್ರೆ ಅಣ್ಣ ಸ್ಕೂಟಿ ತೊಗೊಂಡ ಬಂದಾನು ಮಾರಾಯ. ಸ್ಕೂಟಿ ಒಳಗೆ ಅಪ್ಪಿ ಸ್ಕೂಟಿ ಬಿಟ್ರೆ ನಿಂಗೆ ಇಲ್ಲಿವರೆಗೂ? ಏ ಅದು ವಾಯು ಮಾಲಿನ್ಯ ಆಗಲ್ಲ, ಅಲ್ಲಿ ಎಲೆಕ್ಟ್ರಿಕ್ ಸ್ಕೂಟಿ ಐತೆ. ಮಸ್ತ್ ಐತೆ, ಕರ್ಕೊಂಬಂದು ಅಡ್ಡಾಡ್ಬೋದು. ಎಲ್ಲ ಔಟ್ಸ್ಕರ್ಟ್ಸಿಗೆ ಬಂದಂಗೆ ಐತಿ. ಯಾವ್ಯಾವ್ದೋ ಗಿಡಕ್ಕೆ ಯಾವ್ಯಾವ್ದೋ ಹೆಸರು ಇಟ್ಕೊಂಡು ನನಗೆ ಗೊತ್ತೈತೆ. ಅಪ್ಪಿ ಗೊತ್ತಾಗ್ಬಿಡ್ತಾವ. ಮೋಸಂಬಿ ಗಿಡನೇ ಕಣ ಯಾವ ಎಲ್ಲಿದೆ ಇದು ಮೋಸ. ಅವ್ನು ಹೇಳದ್ನಲ್ಲ ನಿಂಬೆಹಣ್ಣು ಹೇಳದ್ನಲ್ಲ, ಅದನ್ನ ಒಪ್ಕೋಬಹುದು. ನಿಂಬೆಹಣ್ಣಿನ ಥರನೇ ಐತದು. ಅಲ್ಲಿ ಐತ್ ನೋಡಲ್ಲ, ಹಣ್ಣು ಐತ್ ನೋಡೋದು. ಅಲ್ಲ ಕಾಣಿಸ್ತಿಲ್ಲ, ಬಟ್ ಅದು ನಿಂಬೆಹಣ್ಣು. ಏನ್ ಮಾಡ್ದ? ಮುದಿಗುಬ್ಬೆಗಳು ಬಂದ್ಬಿಡ್ತಾವ ನಾವು ಕ್ಯಾಪ್ ಹಾಕೊಂಡು. ಇಬ್ರು ಅಂಕಲ್ಗಳಾಗ ಇವನು ಅದ, ಇವನ ಹೊಡಿತಾನ ಅನ್ಕೊಂಡಿದ್ದೆ. ಅಂಕಲ್ಗಳು ಹಂಗ ಇವರು ಎಲ್ಲೆಲ್ರು. ಈ ಒಳ್ಳೆ ವೆದರಲ್ಲಿ ಇಷ್ಟೊತ್ತು ಆಟ ಆಡಿ ಈಗ ಮಳೆ ಸ್ಟಾರ್ಟ್ ಆಗೈತಿ. ಇಲ್ಲಿ ನಮ್ಮ ಹುಡುಗರು ಮೆಡಿಟೇಷನ್ ಮಾಡ್ತಾರೆ, ಮಳೆಯಲ್ಲೇ ಮೆಡಿಟೇಷನ್. ಒಂದೊಂದು ಮುತ್ತು ಕಣ. ಮಳೆ ಸ್ಟಾರ್ಟ್ ಆಯಿತು. ಆಟ ಎಲ್ಲ ಮುಗೀತು. ಈಗ ಇಲ್ಲೊಂದು ಕಡೆ ಇದು ಕಾಲ್ ಸೂಪ್ ಸಿಗುತ್ತಲ್ಲ, ಒಂದು ಬೆಸ್ಟ್ ಕಾಲ್ ಸೂಪ್ ಸಿಗುತ್ತೆ. ಅಲ್ಲಿಗೆ ಹೋಗೋಣ, ಒಂದೊಂದು ಕಾಲ್ ಸೂಪ್ ಕುಡಿಯೋಣ. ಕಾಲ್ ಸೂಪ್ ಕುಡಿದು ಅಲ್ಲಿಂದ ನೆಕ್ಸ್ಟು ಮನೆಗೆ ಹೋಗಿ ರೆಡಿಯಾಗಿ ಶೋರೂಮ್ ಕಡೆ ಪಯಣ. ಇಲ್ಲ ನೋಡ್ರಪ್ಪ, ಹೋಟೆಲ್ ಪ್ರಶಾಂತ್. ಎಲ್ಲರೂ ಸಂಡೇ ನಾನ್ ವೆಜ್ ತಿಂದ್ರೆ ಈ 5 ಸಂಡೇ ನಾನ್ ವೆಜ್ ತಿನ್ನಲ್ಲ ಅಂತ ಅವ್ರ ಮನೆ ದೇವರು. ಸೊ ಅವ್ರ ಟೀ ಬಿಸ್ಕಿಟು, ನಮ್ಮದು ಬೆಸ್ಟ್ ಕಾಲ್ ಸೂಪ್. ಗೈಸ್ ಒಳ್ಳೆ ಕಾಲ್ ಸೂಪ್ ಕುಡಿದ್ವಿ, ಸಖತ್ತಾಗಿತ್ತು. ಸೊ ಈ ಚಳಿಗೆ, ಈ ಕೋಲ್ಡ್ ಬೆಂಗಳೂರು ವೆದರ್ಗೆ ಆ ಚಳಿ ಫುಲ್ ಮೈಕೈ ಎಲ್ಲ ಫುಲ್ ಫ್ರೀಸ್ ಆಗಿಬಿಟ್ಟಿತ್ತು. ಆ ಚಳಿಗೆ ಖಾರವಾಗಿರೋ ಆ ಬಿಸಿ ಕಾಲ್ ಸೂಪು ಸಖತ್ತಾಗಿತ್ತು. ಸೊ ಹುಡುಗರು ಅಂಬರೀಷ್ ಅಣ್ಣಂದು ಏನೋ ಮಾಡ್ತಾರೆ. ಸೊ ಇವಾಗ ಮನೆಗೆ ಹೋಗ್ತಿದ್ದೀವಿ, ಹೋಗಿ ರೆಡಿ ಆಗ್ತೀವಿ. ರೆಡಿ ಆಗಿ ಶೋರೂಮ್ ಕಡೆ ಹೋಗ್ತೀವಿ. ಸೊ ಅಲ್ಲಿ ಸಿಗ್ತೀನಿ ಗಾಯ್ಸ್. ಹಾಯ್ ಗಾಯ್ಸ್, ಇವಾಗ ಹೊರಡ್ತೀವಿ ಶೋರೂಮ್ ಕಡೆ. ಸೊ ಹೋಗೋಣ, ತಗೊಳ್ಳೋಣ, ರೆಡಿಯಾಗಿ ಹೋಗಿ ನೋಡೋಣ, ಕೊಟೇಶನ್ ತಗೊಳ್ಳೋಣ, ಏನೇನಾಗುತ್ತೆ ನೋಡೋಣ. ಮೇಡಮ್ ಹತ್ರ ಫೈಲ್ ಕೊಡ್ತೀನಿ ಅಂತ ಗಾಡಿ ಕೊಟ್ಟವ್ರೆ, ಮತ್ತಷ್ಟೇ ನನ್ನ ಸಾಯಿಸ್ತಾರೆ. ಲೆಟ್ಸ್ ಗೋ. ಬಿಡುವ ನಿನಗೆ ಅದೆಲ್ಲ ಬ್ಯಾಡ, ಹೋಗು. ಎಕ್ಸ್ಟ್ರಾ ಬರ್ತಾರೋ ಇವಾಗಲೇ ತೋರಿಸ್ತೀನಲ್ಲ ಗಾಡಿ. ನೀನು ಹಂಗೆ ಮಾಡಬಾರ್ದು ನೀನು.
ಸೊ ಗೈಸ್ ಕೊಟೇಶನ್ ತೊಗೊಂಬಂದ್ವಿ, ಏನು ಹೇಳ್ತೀರಪ್ಪ, ಹೆಂಗೆ ಅನ್ನಿಸ್ತು? ಏನು ಕೊಟೇಶನ್ ಏನಾಗಲಿ ಅಲ್ಲ, ಆ ಕೊಟೇಶನ್ ಹೆಂಗೆ ವಾಲ್ಯೂಡ್ ಅನಿಸ್ತಾ, ಹೆಂಗೆ ಅನ್ನಿಸ್ತು? ವ್ಯಾಲ್ಯೂಡ್ ಐತಿ. ಹೌದಾ? ಹಾಂ, ನೋಡೋಣ ಏನೇನಾಗತ್ತೆ ಅಂತೇಳಿ. ರಣದೀರ ಕಂಟಿರೋ. ಹಲೋ ಗೈಸ್, ಸೊ ನೋಡಿದ್ರಿ, ಶೋರೂಮ್ಗೆ ಹೋಗಿ ಬಂದ್ವಿ, ಗಾಡಿ ನೋಡ್ಕೊಂಬಂದೆ. ಗಾಡಿ ತುಂಬ ಇಷ್ಟ ಆಯಿತು. ಹಂಟರ್ 350 ಟಾಪ್ ಎಂಡು ಕೊಟೇಶನ್ನು ತೊಗೊಂಬಂದು. ಕೊಟೇಶನ್ನು 2,12,000 ಚೇಂಜಸ್ ಏನೋ ಹೇಳಿದರು. ಸೊ ಕೊಟೇಶನ್ ಪೇಪರು ಶ್ರೀಶೈಲ್ ಗಾಡೀಲಿ ಹೋಗ್ಬಿಟ್ಟಿದೆ, ಅದು ಅವನ ಹತ್ರ ಇದೆ. ಸೊ ನಾನು ಇಲ್ಲಿ ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಗಾಡಿ ತುಂಬ ಇಷ್ಟ ಆಯಿತು, ಟೆಸ್ಟ್ ಡ್ರೈವ್ನೂ ಮಾಡಿದೆ. ಸೊ ತುಂಬ ಇಷ್ಟ ಆಗಿದೆ, ತಗೊಳ್ತೀನಿ ಆದಷ್ಟು ಬೇಗ. ಡಿಸೆಂಬರಲ್ಲಾದರೆ ಡಿಸೆಂಬರಲ್ಲೇ ತೊಗೊಳ್ತೀನಿ, ಇಲ್ಲ ಅಂದರೆ ಜಾನ್ 3ಗೆ ತೊಗೋಬೇಕಂತ ಪ್ಲ್ಯಾನ್ ಇದೆ. ತಗೊಳ್ಳೋಣ. ನೆಕ್ಸ್ಟ್ ವಿಡಿಯೋ ಗಾಡಿ ಡೆಲಿವರಿದೇ ಇರಬಹುದು, ಅಥವಾ ಬೇರೆ ಏನೋ ಡಿಸೆಂಬರಲ್ಲಿ ಎಲ್ಲೋ ಹೋಗ್ಬೇಕಂತ ಪ್ಲ್ಯಾನ್ ಇದೆ, ಆ ವಿಡಿಯೋ ಬರ್ಬೋದು, ಅಥವಾ ಡೈರೆಕ್ಟ್ ಗಾಡಿ ಡೆಲಿವರಿ ವಿಡಿಯೋ ಬರ್ಬೋದು. ಸೊ ಸ್ಟೇ ಟ್ಯೂನ್ಡ್. ನಿಮ್ಮ ಸಪೋರ್ಟ್ ಬೇಕೇ ಬೇಕು ಗೈಸ್. ಒಂದು ಏನೋ ಒಂದು ಒಳ್ಳೆ ಸ್ಟೆಪ್ ತೊಗೊಳ್ತಿದ್ದೀನಿ, ಡ್ರೀಮ್ ಕಮ್ ಟ್ರೂ. ಸೊ ಮೋಟೋ ವ್ಲಾಗಿಂಗ್ನು ಇರುತ್ತೆ. ಮೋಟೋ ವ್ಲಾಗಿಂಗ್ ಅಂದ್ರೆ ಆ ರೇಂಜಿಗೆಲ್ಲ ಇರಲ್ಲ. ಸೊ ಟ್ರಾವೆಲ್ ವೀಡಿಯೋಸ್ ಮಾಡ್ತಿರ್ತೀನಿ, ಸೊ ಹಾಗೆ ಬೈಕ್ ಮೇಲೆ ವೀಡಿಯೋಸ್ ಮಾಡ್ತಿರ್ತೀನಿ. ಸೊ ಬೈಕ್ ವೀಡಿಯೋಸ್ ಎಲ್ಲ ಬರುತ್ತೆ, ಇನ್ಸ್ಟಾಲ್ ರೀಲ್ಸ್ ಎಲ್ಲ ಬರುತ್ತೆ. ಸೊ ನಿಮ್ಮ ಸಪೋರ್ಟ್ ಬೇಕೇ ಬೇಕು, ಸಪೋರ್ಟ್ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಬಾಯ್.